ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಐಡಿಯಾದೊಂದಿಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇದು ಯಾವುದೇ ಥರ ಡಿಸೈನ್ ಬ್ಲೌಸ್ ಅಲ್ಲ, ನಾರ್ಮಲ್ ಒಂದು ರೌಂಡ್ ನೆಕ್ ಇರುವಂತಹ ಲೈನಿಂಗ್ ಬ್ಲೌಸು. ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಡೋರಿ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿಯಾಗಿ ಲಟ್ಕನ್ನು ಕೂಡ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಉಕ್ಸ್ ಮಾತ್ರ ಹಾಕಿಲ್ಲ, ಉಕ್ಸ್ ಒಂದು ಬಿಟ್ಟು ಇನ್ನೆಲ್ಲ ರೆಡಿಯಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಓವರ್ಲಾಕ್ ಮಿಷಿನ್ ಇಲ್ಲದೆ ಯಾವ ರೀತಿಯಾಗಿ ಸೈಡ್ನ ಫಿನಿಷ್ ಮಾಡಿದ್ದೀನಿ ಅಂತ. ಈ ರೀತಿ ಯಾವ ರೀತಿ ನಾವು ಓವರ್ಲಾಕ್ ಮಿಷಿನ್ ಇಲ್ಲದೆ ಬ್ಲೌಸ್ನ ನೀಟಾಗಿ ಫಿನಿಷ್ ಮಾಡ್ಬೋದು ಅನ್ನೋ ವಿಡಿಯೋನ ನಾನು ಈಗಾಗಲೇ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ನೋಡಿ. ಇವಾಗ ನೋಡ್ತಾ ಇರ್ಬೋದು, ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಆದಮೇಲೆ ನನಗೆ ಒಂದಷ್ಟು ಬಟ್ಟೆ ಮಿಕ್ಕಿತ್ತು. ಅದರಲ್ಲಿ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 20 ಇಂಚಸ್ ಅಷ್ಟು ಲೆಂತ್ ಇರೋವಂಥ ಬಟ್ಟೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಲೆಂತ್ 20 ಇಂಚಸ್ ಇದೆ ಮತ್ತು ಇದರ ವಿಡ್ತ್ ಬಂದು 4 ಇಂಚಸ್ ಇದೆ. ಎಷ್ಟು ಬೇಕಾದರೂ ತೊಗೋಬೋದು. ನಮಗೆ ಎಷ್ಟು ದೊಡ್ಡದಾಗಿ ಬೇಕಾಗಿರುತ್ತೆ ಅಷ್ಟು ದೊಡ್ಡದಾಗಿ ನಾವು ಬಟ್ಟೆನ ತೊಗೊಬೋದಾಗಿರುತ್ತೆ. ಮತ್ತು ನಾನಿಲ್ಲಿ ಈ ರೀತಿ ಎಲಾಸ್ಟಿಕ್ನ ತೊಗೊಂಡಿದ್ದೀನಿ. ಈಗಾಗಲೇ ನಿಮಗೊಂದು ಐಡಿಯಾ ಬಂದಿರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಈಗ ನೋಡ್ತಾ ಇದ್ದೀರಲ್ವ, ಎಲಾಸ್ಟಿಕ್ನ ಈ ರೀತಿಯಾಗಿ ಎರಡು ಎಡ್ಜ್ಗಳನ್ನ ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ಎರಡನ್ನೂ ಕೂಡ ಈ ರೀತಿ ಸೇರಿಸಿ ಸ್ಟಿಚ್ನ ಹಾಕಬೇಕಾಗುತ್ತೆ. ಈ ರೀತಿ ಅಂದರೆ ಒಂದು 2-3 ಸಲ ರಫ್ ಮಾಡ್ಕೊಳ್ಳಿ, ಆವಾಗ ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಎಲಾಸ್ಟಿಕ್ ಕಿತ್ಕೊಂಡು ಹೋಗೋದಿಲ್ಲ. ಈ ರೀತಿ ಸೇರಿಸಿ ಆದಮೇಲೆ ಏನು ಬಟ್ಟೆನ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ಈ ರೀತಿ ಎಡ್ಜ್ನ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಬೇಕು. ಇಲ್ಲಿ ಯೂಶ್ವಲಿ ನಮಗೆ ಸ್ಟಿಚ್ ಹಾಕೋಕ್ಕೆ ಗೊತ್ತಿರುತ್ತೆ ಅಲ್ವ, ಎರಡು ಎಡ್ಜಸ್ನ ಸೇರಿಸಿ ಈ ರೀತಿಯಾಗಿ ನಾವು ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ. ಉಲ್ಟಾ ಸೈಡ್ ಏನಿದೆ ಆ ಕಡೆಯಿಂದ ಇಲ್ಲಿ ಸ್ಟಿಚ್ನ ಹಾಕ್ತಿರೋದು. ಅಂದರೆ ನಾವು ಸ್ಟಿಚ್ ಹಾಕಿರುವಂಥ ಬಟ್ಟೆ ಎಕ್ಸ್ಟ್ರಾ ಏನಿದೆ ಅದು ಉಲ್ಟಾ ಅಂದರೆ ರಾಂಗ್ ಸೈಡ್ ಕ್ಲಾತ್ ಏನಿದೆ ಆ ಕಡೆಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಇಷ್ಟ ಆದಮೇಲೆ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಬಟ್ಟೆನ ಈಗೇನು ಸ್ಟಿಚ್ ಮಾಡಿರ್ತೀವಲ್ಲ ಬಟ್ಟೆ, ಅಂದರೆ ರಾಂಗ್ ಸೈಡಿಂದ ಸ್ಟಿಚ್ ಮಾಡಿರ್ತೀವಲ್ಲ ಬಟ್ಟೆನ, ಅದು ಅದೇ ರೀತಿಯಾಗಿ ಇಟ್ಕೊಳ್ಳಿ. ಆ ರೀತಿ ಇಟ್ಕೊಂಡ್ಮೇಲೆ ಯಾವುದೇ ಥರ ಫೋಲ್ಡ್ ಮಾಡಬಾರ್ದು ಬಟ್ಟೆನ. ಅದೇನ ಒಂದುಗೂಡಿಸ್ಕೊಂಡು ಈ ರೀತಿಯಾಗಿ ಅದ್ರ ಮಧ್ಯಕ್ಕೆ ನಾನಿಲ್ಲಿ ಏನಪ್ಪ ಅಂದರೆ ಎಲಾಸ್ಟಿಕ್ನ ಇಡ್ತಾಯಿದ್ದೀನಿ. ಈ ರೀತಿ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ಈ ರೀತಿ ಇಟ್ಟಾದಮೇಲೆ ಎಲಾಸ್ಟಿಕ್ ನಾವೇನು ಮಧ್ಯಕ್ಕೆ ಸೇರಿಸಿರ್ತೀವಲ್ಲ ಆ ಎಲಾಸ್ಟಿಕ್ ಒಳಗೆ ಹೋಗಬೇಕು. ಅದಾದಮೇಲೆ ಆ ಒಂದು ಏನು ಎಲಾಸ್ಟಿಕ್ ಮಧ್ಯೆ ಸೇರ್ಕೊಂಡ್ಮೇಲೆ ಅದರ ರೈಟ್ಗೆ ಮತ್ತು ಲೆಫ್ಟ್ಗೆ ಫಸ್ಟ್ ಲೇಯರಲ್ಲಿ ಏನು ಬಟ್ಟೆ ಸಿಗುತ್ತೆ ಆ ಬಟ್ಟೆನ ಈ ರೀತಿ ಜೋಡಿಸಿ ಇಟ್ಕೊಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಲ್ವ? ಎಲಾಸ್ಟಿಕ್ನ ಮಧ್ಯದಲ್ಲಿ ಸೇರಿಸಿ ಅದರ ರೈಟ್ಗೆ ಲೆಫ್ಟ್ಗೆ ಫಸ್ಟ್ ಲೇಯರಲ್ಲಿ ಸಿಗೋವಂಥ ಬಟ್ಟೆನ ಈ ರೀತಿ ಮಧ್ಯಕ್ಕೆ ಈ ರೀತಿ ಜೋಡಿಸಿ ಅದನ್ನು ಒಳಗೆ ತಳ್ಳಬೇಕು. ಅದಾದಮೇಲೆ ನೆಕ್ಸ್ಟ್ ಲೇಯರ್ ಇನ್ನೊಂದು ಏನು ಬಟ್ಟೆ ಇರುತ್ತೆ ಅಲ್ವಾ, ಅದರಿಂದ ನಾವು ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ. ಇದೇನು ಮಧ್ಯದಲ್ಲಿ ಎಲಾಸ್ಟಿಕ್ ಸೇರಿಸಿರ್ತೀವಲ್ಲ ಅಲ್ಲಿ ಅದರಲ್ಲಿ ಲೆಫ್ಟ್ ರೈಟಿಗೆ ಫಸ್ಟ್ ಲೇಯರಲ್ಲಿ ಈ ರೀತಿ ಬಟ್ಟೆ ಸಿಗುತ್ತೆ. ಇದ್ರ ಮೇಲೆ ನಾವು ಸ್ಟಿಚ್ ಹಾಕಬಾರ್ದು. ಇದಾದಮೇಲೆ ನೆಕ್ಸ್ಟ್ ಲೇಯರಲ್ಲಿ ಬಟ್ಟೆ ಸಿಗುತ್ತೆ ಅಲ್ವ, ಇದ್ರ ಮೇಲೆ ನಾವು ಸ್ಟಿಚ್ನ ಹಾಕೋತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಸ್ಟಿಚ್ ಹಾಕುವಾಗ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗ್ತಾ ಹೋಗುತ್ತೆ. ಈಗ ಫಸ್ಟ್ ಲೇಯರ್ ಬಟ್ಟೆ ಏನಿದೆ ಅದು ಒಳಗಡೆ ಇದೆ. ನಾವೀಗ ಏನು ಸ್ಟಿಚ್ ಹಾಕ್ತಾ ಇದ್ದೀವಲ್ಲ ಅದ್ರ ಒಳಗಡೆ ಒಂದು ಲೇಯರ್ ಬಟ್ಟೆ ಇದೆ. ಆದರೆ ಅದು ಯಾವುದೇ ಕಾರಣಕ್ಕೂ ನಾವು ಆ ಲೇಯರ್ ಮೇಲೆ ಸ್ಟಿಚ್ನ ಹಾಕುವಾಗಿಲ್ಲ. ಅದನ್ನು ಒಳಗಡೆಗೆ ತಳ್ಳಿ ಆಚೆ ಕಡೆ ಏನು ಇನ್ನೊಂದು ಲೇಯರ್ ಬಟ್ಟೆ ಇದೆಯಲ್ವ ಅದ್ರ ಮೇಲೆ ನಾವು ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಳಗಡೆ ಇರೋ ಬಟ್ಟೆ ಮೇಲೆ ಸ್ಟಿಚಿಂಗ್ ಅನ್ನೋದು ಬರಬಾರ್ದು. ಈ ರೀತಿ ಬಟ್ಟೆನ ಜೋಡಿಸ್ಕೋತಾ ಸ್ಟಿಚಿಂಗ್ನ ಹಾಕೋತಾ ಬರಬೇಕಾಗುತ್ತೆ. ಏನು ಒಳಗಡೆ ಇದೆಯಲ್ವ ಬಟ್ಟೆ ಅದನ್ನು ಈ ರೀತಿ ಪುಲ್ ಮಾಡಿಕೊಂಡು ಅಂದರೆ ಆಚೆಗೆ ಎಳ್ಕೊಂಡು ಸ್ಟಿಚ್ನ ಕಂಪ್ಲೀಟಾಗಿ ಏನು ನಾವು ಜೋಡಿಸಿದ್ವಲ್ಲ ಒಂದು ರೌಂಡ್ ಕಂಪ್ಲೀಟಾಗಿ ಕವರ್ ಆಗೋ ರೀತಿಯಲ್ಲಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ವಿಡಿಯೋನ ಅರ್ಥ ಆಗಲಿಲ್ಲ ಅಂದರೆ ಒಂದಲ್ಲ 2 ಸಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ಈ ರೀತಿ ಏನಪ್ಪ ಅಂದರೆ ಒಳಗಡೆ ಇರೋವಂಥ ಬಟ್ಟೆನ ಈ ರೀತಿ ಆಚೆಗೆ ಎಳ್ಕೊತಾ ನಾವು ಈ ರೀತಿ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ. ಸೇಮ್ ಆ್ಯಸ್ ಯೂಶ್ವಲ್ ನಾವೇನು ಡೋರಿನ ಮಾಡ್ತೀವಲ್ಲ ಅದೇ ರೀತಿಯಾದ ಮೆಥಡು. ಅಂದರೆ ಡೋರಿನಲ್ಲಿ ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಆದಮೇಲೆ ಒಳಗಡೆಯಿಂದ ಬಟ್ಟೆನ ತೂರಿಸಿ ಆಚೆಗೆ ತೆಗಿತೀವಲ್ವ. ಆದರೆ ಇಲ್ಲಿ ಸ್ಟಿಚ್ ಮಾಡ್ಕೋತಾ ಏನು ಬಟ್ಟೆನ ಆಚೆಗೆ ತೆಕ್ಕೋತಾ ಹೋಗೋದು ಅಷ್ಟೇ. ಒಂದು ಸಲ ಅಂದರೆ 2 ಸಲ ವೀಡಿಯೋನ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ನೋಡಿ ನಾನು ಕಂಪ್ಲೀಟಾಗಿ ಸ್ಟಿಚ್ ಹಾಕಿದ್ದೀನಿ. ಅಂದರೆ ಪೂರ್ತಿ ಏನು ನಾವು ಒಂದು ಸರ್ಕಲ್ ಮಾಡ್ಕೊಂಡಿದ್ವಲ್ಲ ಅದು ಪೂರ್ತಿ ಕವರ್ ಆಗೋ ರೀತಿಯಲ್ಲಿ
ಸ್ಟಿಚಿಂಗ್ನ ಹಾಕಬಾರ್ದು. ಒಂದು 1/2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಸ್ಟಿಚಿಂಗ್ನ ಹಾಕೊಬೇಕಾಗುತ್ತೆ. ಯಾಕೆಂದರೆ ನಮಗೆ ಆಚೆ ಕಡೆ ಬಟ್ಟೆನ ಎಳ್ಕೊಳ್ಳೋದಕ್ಕೆ ಗ್ಯಾಪ್ ಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ಒಂದು 1/2 ಇಂಚ್ ಬಟ್ಟೆನ ಬಿಟ್ಬಿಟ್ಟು ಇಲ್ಲಿ ಸ್ಟಿಚಿಂಗ್ನ ಹಾಕಿ ನಾನು ತೆಗಿತಾ ಇದ್ದೀನಿ. ಈ ರೀತಿ ತೆಗೆದಾದ್ಮೇಲೆ ಏನು ಗ್ಯಾಪ್ನ ಕೊಟ್ಟಿರ್ತೀವಲ್ವ, 1/2 ಇಂಚ್ ಗ್ಯಾಪ್ ಬಿಟ್ಟಿರ್ತೀವಲ್ಲ, ಆ ಗ್ಯಾಪಿಗೆ ಸ್ಟಿಚ್ನ ಹಾಕೋದು ಅಷ್ಟೇ. ಮೇಲ್ಗಡೆಯಿಂದ ಆ ಸ್ಟಿಚ್ನ ಹಾಕಿದ್ರೆ ರಿಬ್ಬನ್ ಅನ್ನೋದು ಅಂದರೆ ಏರ್ ಆಕ್ಸೆಸರೀಸ್ ರೆಡಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ನಮಗೆ ಬೇಕಾದಂಥ ವಸ್ತುನೇ ನಾವೇ ರೆಡಿ ಮಾಡಿಕೊಂಡು ಮನಿನ ಸೇವ್ ಮಾಡ್ಬೋದು. ಅದಾದಮೇಲೆ ನಾವೇನು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಅಂದರೆ ಟೈಲರಿಂಗ್, ಬ್ಲೌಸ್ ಸ್ಟಿಚ್ ಮಾಡೋದು ಅಥವಾ ಆ ಕುರ್ತಿನ ಸ್ಟಿಚ್ ಮಾಡೋದು ಮಾಡ್ತಾ ಇರ್ತೀವಿ. ಆ ಮಿಕ್ಕಿರೋವಂಥ ಬಟ್ಟೆನಲ್ಲೇ ಈ ರೀತಿಯಾಗಿ ಸ್ಟಿಚ್ ಮಾಡಿ ಕೊಟ್ಟು ಕಸ್ಟಮರ್ನ ಇನ್ನೂ ಅಟ್ರ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಏನಪ್ಪ ಅಂದರೆ ಈ ರೀತಿ ಅವ್ರಿಗೆ ಮ್ಯಾಚಿಂಗ್ ಆಕ್ಸೆಸರೀಸ್ನ ನಾವೇ ರೆಡಿ ಮಾಡಿ ಕೊಡೋದ್ರಿಂದ ಅವರು ಇನ್ನಷ್ಟು ನಮ್ಮ ಸ್ಟಿಚಿಂಗ್ ಮೇಲೆ ಇಂಪ್ರೆಸ್ ಆಗಿ ನಮಗೆ ಇನ್ನಷ್ಟು ಬಟ್ಟೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಅದು ತಿಳಿತಾ ಹೋದಂತೆ ನಮ್ಮ ಟೈಲರಿಂಗ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಲ್ಲದೆ ಇದನ್ನು ಕೂಡ ನಾವು ಒಂದು ಸ್ಮಾಲ್ ಬಿಸ್ನೆಸ್ ಆಗಿ ಮನೆಯಲ್ಲೇ ಕೂಡ ಮಾಡ್ಬೋದು. ಯಾಕೆಂದರೆ ಇದಕ್ಕೆ ಹೆಚ್ಚಿಗೆ ಬಂಡವಾಳ ಬೇಕು ಅನ್ನೋ ಥರ ಏನೂ ಇಲ್ಲ, ಮತ್ತು ಸಪ್ರೇಟಾಗಿ ಜಾಗ ಬೇಕು ಅನ್ನೋ ಥರನೂ ಏನೂ ಇಲ್ಲ, ಹೊಸ್ದಾಗಿ ಏನಾದರೂ ಇನ್ವೆಸ್ಟ್ ಮಾಡಿ ತರಬೇಕು ಅನ್ನೋ ಥರನೂ ಏನೂ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಇದನ್ನು ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಬೋದಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಟೈಲರಿಂಗ್ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೊಸ ಕಸ್ಟಮರ್ಗಳು ಕೂಡ ಬರ್ತಾ ಹೋಗ್ತಾರೆ. ಈಗ ಅಕ್ಕಪಕ್ಕದಲ್ಲಿ ನಾನು ಈ ರೀತಿಯಾದ ಪ್ರಾಡಕ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವರಿಂದಲೂ ಕೂಡ ನಾವು ಆರ್ಡರ್ಸ್ನ ತೊಗೊಬೋದು. ಅದಲ್ಲದೆ ಆನ್ಲೈನಿಂದ ಕೂಡ ನಾವು ಆರ್ಡರ್ಸ್ನ ತೊಗೊಬೋದಾಗಿರುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಅಕ್ಕಪಕ್ಕದಲ್ಲಿರೋವಂತಹ ಫ್ಯಾನ್ಸಿ ಸ್ಟೋರ್ ಆಗಿರ್ಬೋದು, ಬ್ಯಾಂಗಲ್ ಸ್ಟೋರ್ ಆಗಿರ್ಬೋದು, ಅವ್ರುಗಳಿಗೆಲ್ಲ ಈ ರೀತಿ ಪ್ರಾಡಕ್ಟ್ನ ನಾವು ರೆಡಿ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಾವೇ ನಿಮಗೆ ಪ್ರಾಡಕ್ಟ್ನ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಕೂಡ ಅಲ್ಲಿಗೂ ಕೂಡ ನಾವು ಈ ಇಂಥ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ಬೋದು. ಇದಿಷ್ಟು ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.